ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಚಿತ್ರಮೂಲ, ಬಿಳಿ ಚಿತ್ರಮೂಲ ಅನ್ನೋ ಒಂದು ವನಸ್ಪತಿಯನ್ನು ನಾನು ನಿಮಗೆ ಪರಿಚಯ ತಿಳಿಸ್ತಾ ಇದ್ದೀನಿ. ಆಯಿತಾ? ಇದನ್ನು ಕೆಲವೊಂದು ವಾಮಾಚಾರ, ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನು ಉಪಯೋಗಿಸ್ತಕ್ಕಂಥದ್ದು. ಇದರ ಬೇರು, ಇದರ ನಾರು, ಇದರ ಕಾಂಡ, ಇದರ ಎಲೆ, ಇದರ ಪುಷ್ಪ, ಇದರ ಸಮೂಲಗಳು, ಪಂಚ ಅಂಗಗಳನ್ನು ಇದನ್ನು ಬಳಸ್ತಕ್ಕಂಥದ್ದು ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲಿ ಇರ್ತದೆ. ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಳಸ್ತಾರೆ ಅನ್ನೋದು ಗೊತ್ತು, ಇದು ಯಾವ ರೀತಿ ಪ್ರಯೋಗ ಅನ್ನೋದು ಕೆಲವೊಂದು ಅಲ್ಪ ಸ್ವಲ್ಪ ಗೊತ್ತಿದ್ದಾಗ ನಾವು ಇದನ್ನು ಹೇಳೋದಕ್ಕೆ ಬರಲ್ಲ. ಯಾಕೆಂತಂದರೆ ಎಲ್ಲ ಮಾಹಿತಿನ ತಿಳ್ಕೊಂಡಾಗ ಮಾತ್ರ ನಾವು ಇದು ಈ ಥರ ಹಿಂಗೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಆದರೆ ಅರ್ಧ ಏನೋ ತಿಳ್ಕೊಂಡು ಅದನ್ನು ಹೇಳೋದು ತಪ್ಪಾಗ್ತದೆ. ಹಂಗಾಗಿ ಇದ್ರ ಬಗ್ಗೆ ಅಷ್ಟೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಗೊತ್ತಿಲ್ಲ ನನಗೆ. ಆಯಿತಾ? ಇದು ಕಫಕ್ಲೇಷ್ಮಾದಿ ದೋಷಗಳನ್ನು ನಿವಾರಣೆ ಮಾಡ್ತದೆ ಅನ್ನೋದೊಂದು ವಿಚಾರಗಳು ಉಂಟು. ಇರಲಿ, ಅದನ್ನು ಸರಿಯಾದ ಆಯುರ್ವೇದಿಕ್ ಪಂಡಿತರುಗಳಲ್ಲಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಒಂದು ವಾಮ ಮಾರ್ಗದಲ್ಲಿ ಕೆಲವೊಂದು ವಶೀಕರಣ, ವಿದ್ವೇಷಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ಅಷ್ಟಕರ್ಮಗಳ ಎಲ್ಲ ವಿದ್ಯೆಗಳಿಗೂ ಇದನ್ನು ಬಳಸ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಈ ಬಿಳೆ ಗುರುಗಂಜಿ, ಕೆಂಪು ಗುರುಗಂಜಿ, ಕಪ್ಪು ಗುರುಗಂಜಿ, ನೀಲಿ ಗುರುಗಂಜಿ ಅಂತಂದ್ಬಿಟ್ಟು ಈ ಗುರುಗಂಜಿಗಳವೆಲ್ಲ ಅದೇ ರೀತಿ ಇದು ಪ್ರಭೇದಗಳಿದ್ದಾವೆ. ಕೆಂಪುದು, ಕಪ್ಪುದು, ನೀಲಿದು ಮತ್ತು ಅರಿಶಿಣದು, ಈ ಥರ ಒಂದು ಪ್ರಭೇದಗಳು ಇದ್ದಾವೆ. ಇದನ್ನು ಸಂಗ್ರಹ ಮಾಡಬೇಕು ಅಂತಂದಾಗ ವಾಮಮಾರ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಗ್ರಹ ಮಾಡ್ಬೋದು. ಆಯಿತಾ? ಇದರಲ್ಲಿ ಕೆಲವೊಂದು ವಿಚಾರಗಳು ಸಾಕಷ್ಟು ರೀತಿಯಲ್ಲಿ ವಾಮಾಚಾರ, ಮಾಟ ಕುತಂತ್ರ ಪ್ರಯೋಗಗಳಲ್ಲಿ ಇದನ್ನು ಬಳಸ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲಿ ಇರ್ತದೆ. ಆಯಿತಾ? ಈ ರೀತಿ ಇರೋದ್ರಿಂದ ಮತ್ತು ಇದನ್ನು ಪುತ್ಥಳಿ ಪ್ರಯೋಗಗಳು, ನೀವು ಹೇಳ್ತಿರೋ ಸ್ಮಶಾನ ವಿದ್ಯೆ, ಈ ಥರದ್ದೆಲ್ಲ ಅಂತಂದ್ಬಿಟ್ಟೆಲ್ಲ ಹೇಳ್ತಿರಲ್ಲ, ಇದ್ರ ಪೌಡ್ರು, ಇದ್ರ ಬೇರಿನ ಪೌಡ್ರು, ಇದನ್ನೆಲ್ಲ ಕುಟ್ಟಿ ಚೂರ್ಣ ಮಾಡಿ ಇದನ್ನೆಲ್ಲ ಆ ಪುತ್ಥಳಿಗೆ, ಗೊಂಬೆಗೆ ಮಿಶ್ರಣ ಮಾಡಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ವಶೀಕರಣ ಪ್ರಯೋಗಕ್ಕೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಆಯಿತಾ? ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಇದನ್ನು ನಾನು ಸುಮ್ಮನೆ ಪರಿಚಯ ಮಾಡಿದ್ದಷ್ಟೇ. ಇದರ ಪ್ರಯೋಗಗಳು ಮುಂದಿನ ದಿನಗಳಲ್ಲಿ, ಮುಂದಿನ ಕಾಲಘಟ್ಟದಲ್ಲಿ ತಿಳಿಸ್ಕೊಂಡ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.